ವೆಲ್ಕಮ್ ಬ್ಯಾಕ್. ಶೆಟ್ಟಿಹಳ್ಳಿ ಕೆರೆ ಅಭಿವೃದ್ಧಿ ಕುಂಠಿತ. 1 ಕೋಟಿ ವೆಚ್ಚದ ಕಾಮಗಾರಿಗೆ ಗ್ರಹಣ. ಕೆರೆ ಜಾಗದಲ್ಲಿ ಅನಧಿಕೃತ ಮನೆಗಳು. ನುಂಗಣ್ಣರ ಪಾಲಾಗಿದೆ ಶೆಟ್ಟಿಹಳ್ಳಿ ಕೆರೆ. ಮನೆ ತೆರವು ಮಾಡದೆ ಏರಿ ನಿರ್ಮಾಣ. ನಗರಸಭೆ ಎಂಎಲ್ಎ ಸಿಪಿವೈ ವಿರುದ್ಧ ಆಕ್ರೋಶ. ಇದು ಕೆರೆ ನುಂಗಣ್ಣರ ಪಾಲಾಗಿರುವಂತ ಸುದ್ದಿ. ಶೆಟ್ಟಿಹಳ್ಳಿ ಕೆರೆ ಒತ್ತುವರಿನ ಅಧಿಕೃತ ಮುದ್ರೆ ಹೊತ್ತುವಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸುಮಾರು ಎಕರೆ ಒತ್ತುವರಿ ಆಗೋಗಿದೆ. ಈ ಅಕ್ರಮ ಕಟ್ಟಡ ತೆರವು ಮಾಡದೇನೆ ಮಾಡ್ತಾ ಇರೋದಿದ್ದು ಇನ್ನೂ 5 ರಿಂದ 6 ಎಕರೆ ಒತ್ತುವರಿ ಇದೆ. ಕೆರೆಯನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೊರಟರು, ಆದ್ರೆ ಆ ಕಾರ್ಯ ಮಾತ್ರ ಕುಂಠಿತವಾಗಿ ಸಾಗ್ತಾ ಇದೆ. ಚನ್ನಪಟ್ಟಣದ ಶೆಟ್ಟಿಹಳ್ಳಿ ಕೆರೆಯ ಕಥೆ ಇದು. ಅಭಿವೃದ್ಧಿ ಕಾರ್ಯ ಕುಂಠಿತವಾಗಿದೆ. 1 ಕೋಟಿ ವೆಚ್ಚದಲ್ಲಿ ಕೆರೆ ಅಭಿವೃದ್ಧಿ ಮಾಡಬೇಕು ಅಂತ ಹೊರಟಿದ್ರು, ಆದ್ರೆ ಕಾಮಗಾರಿಗೆ ಗ್ರಹಣ ಹಿಡಿದಿದೆ. ಈ ಬಗ್ಗೆ ಈ ಹಿಂದೆನೂ ನ್ಯೂಸ್ 18 ನಲ್ಲಿ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ, ವರದಿಯನ್ನ ಮಾಡಿದ್ವಿ. ನ್ಯೂಸ್ 18 ವರದಿ ಮಾಡ್ತಾ ಇದ್ದಂಗೆ ಕೆರೆ ಅಭಿವೃದ್ಧಿಗೆ ನಗರಸಭೆ ಮುಂದಾಗಿತ್ತು. ಆದ್ರೆ ಈಗ ಕೆರೆ ಒತ್ತುವರಿಯನ್ನ ತೆರವು ಮಾಡದೆ ಕೆರೆ ಏರಿಯನ್ನ ನಿರ್ಮಾಣ ಮಾಡಿದ್ದಾರೆ. ಶೆಟ್ಟಿಹಳ್ಳಿ ಕೆರೆಯ 5-6 ಎಕರೆ ಜಾಗ ಒತ್ತುವರಿ ಆಗಿದೆ, ನುಂಗಣ್ಣರ ಪಾಲಾಗಿದೆ ಅಂತೇಳಿ ಆರೋಪ ಇದೆ. ಅದನ್ನ ತೆರವು ಮಾಡ್ತಾ ಇಲ್ಲ ಅಧಿಕಾರಿಗಳು. ಈಗಾಗಲೇ ಕೆರೆ ಜಾಗದಲ್ಲಿ 10 ಅನಧಿಕೃತ ಮನೆಗಳ ನಿರ್ಮಾಣವಾಗಿದೆ. ಒತ್ತುವರಿಯನ್ನ ತೆರವು ಮಾಡದೆ ಶೆಟ್ಟಿಹಳ್ಳಿ ಕೆರೆ ಅಭಿವೃದ್ಧಿ ಚಾಲನೆಯನ್ನ ಕೊಟ್ಟಿದ್ದಾರೆ. ಚನ್ನಪಟ್ಟಣ ನಗರಸಭೆ ಶಾಸಕ ಯೋಗೇಶ್ವರ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಕೆರೆ ಅಭಿವೃದ್ಧಿ ಜೊತೆಗೆ ಒತ್ತುವರಿ ತೆರವು ಮಾಡಬೇಕು ಅಂತ ಹೇಳಿ ಈಗ ಕೆರೆ ಹೋರಾಟ ಸಮಿತಿ ಆಗ್ರಹವನ್ನ ಮಾಡ್ತಾ ಇದೆ. ಈ ಹಿಂದೆ ಅಭಿವೃದ್ಧಿ ಮಾಡಬೇಕು ಅಂತಾನು ನ್ಯೂಸ್ 18 ನಲ್ಲಿ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಆಗ ನಗರಸಭೆ ಎಚ್ಚೆತ್ಕೊಳ್ತು, ಕಾಮಗಾರಿಯನ್ನ ಶುರು ಮಾಡಿದ್ರು. ಆದ್ರೆ ಈ ಅನಧಿಕೃತವಾಗಿ ಒತ್ತುವರಿ ಏನ್ ಮಾಡ್ಕೊಂಡಿದ್ದಾರೆ ಕೆರೆಯನ್ನ, ಅದನ್ನ ತೆರವು ಮಾಡದೆ ಕೆರೆ ಏರಿ ನಿರ್ಮಾಣ ಮಾಡಿದ್ದಾರೆ. ಸೊ ಇದು ಸರಿಯಾದಂತ ಕ್ರಮ ಅಲ್ಲ, ಅವೈಜ್ಞಾನಿಕವಾಗಿ ಅಲ್ಲಿ ಅಭಿವೃದ್ಧಿ ಮಾಡಕ್ ಹೊರಟಿದ್ದಾರೆ. ಇದನ್ನ ನಾವು ಸಹಿಸಲ್ಲ ಅಂತೇಳಿ ಕೆರೆ ಹೋರಾಟ ಸಮಿತಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ನ್ಯೂಸ್ 18 ಇಲ್ಲಿ ಈ ಕೆರೆ ಸುದ್ದಿ ಮಾಡಿದ್ರು. ನಿರಂತರ ಸುದ್ದಿ ಮಾಡ್ಕೊಂಡು ಈ ಕೆರೆ ಒಂದೀಗ ಒಂದು ಹಂತಕ್ಕೆ ಬಂದಿದೆ. ಹಂತಕ್ಕೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಈ ಹೋರಾಟ ಏನಪ್ಪ ಅಂದಾಗ ಯಾರು ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಾರೆ, ಇಲ್ಲಿ ಮನೆ ತೆರವು ಮಾಡಿ ಕೆರೆ ಉಳಿಸಿ ಅಂತೇಳಿ ಒಂದು ಅಭಿಯಾನ ಮಾಡಿ ಇದು ಕೆಲಸ ಸಿಕ್ಕಿದೆ. ಇದಕ್ಕೆ ನ್ಯೂಸ್ 18 ಮಾಡಿದ ಕೆಲಸ ಸಿಕ್ಕಿದೆ. ಈ ಅಕ್ರಮ ಕಟ್ಟಡ ತೆರವು ಮಾಡದೇನೆ ಮಾಡ್ತಾ ಇರೋದಿದ್ದು ಅಸಭ್ಯವರ್ತನೆ. ಕೆರೆ ಇದ್ರು ಸ್ವಲ್ಪ ಇನ್ನೂ 5 ರಿಂದ 6 ಎಕರೆ ಒತ್ತುವರಿ ಇದೆ. ತೆರವು ಮಾಡಿ ಒಳ್ಳೆ ನಗರದ ಮಧ್ಯ ಪ್ರದೇಶ ಇದೆ, ಪ್ರತಿಯೊಂದಕ್ಕೂ ಅನುಕೂಲ. ಇದು 21 ಎಕರೆ 4 ಕುಂಟೆ ಇರ್ತಕ್ಕಂಥ ಕೆರೆ ಆಲ್ಮೋಸ್ಟ್ ಸುಮಾರು ಎಕರೆ ಒತ್ತುವರಿ ಆಗೋಗಿದೆ. ಆದರೆ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ರೀತಿ ಇದು ಒಲ್ಲದ ಗಂಡನ ಮೊಸರಲ್ ಕಲ್ಲು ಅನ್ನೋ ಥರ. ಒತ್ತುವರಿ ತೆರವು ಮಾಡಬೇಕಾದಂಥ ಜವಾಬ್ದಾರಿ ಅವ್ರದ್ದು, ಆದರೆ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ, ಇಷ್ಟು ಮಾತ್ರ ನಮ್ಮದು ಅನ್ನೋ ಥರ ಇವರು ವರ್ತನೆ ಮಾಡ್ತಾ ಇದ್ದಾರೆ. ನಮ್ಮ ಆಗ್ರಹ ಏನು ಅಂತ ಅಂದರೆ ಇದ್ರ ಜೊತೆಗೆ ಏನು ಒತ್ತುವರಿ ಆಗಿದೋ ಅದೆಲ್ಲ ತೆರವಾಗಬೇಕು. ಈ ಕೆರೆ ನಿರಂತರವಾಗಿ ಮುಂದಿನ ಪೀಳಿಗೆಗೆ ಉಳಿಬೇಕು ಅನ್ನೋದೇ ನಮ್ಮ ಒತ್ತಾಯ. ಕೆರೆನಷ್ಟೇ ಸ್ವಚ್ಛತೆ ಮಾಡ್ತಿದ್ದಾರೆ. ಮತ್ತೆ ಜೊತೆಗೆ ಏನಾಗ್ತಿದೆ, ಏನು ನಮ್ಮ ಹಿಂಭಾಗದಲ್ಲಿ ಕಾಣ್ ಬರ್ತಿದೆ, ಅಲ್ಲಿ ಸುಮಾರಷ್ಟು ಒಂದು 5-6 ಎಕರೆಯಷ್ಟು ಒತ್ತುವರಿ ಆಗಿದೆ. ಆ ಒತ್ತುವರಿ ಯಾವುದೇ ರೀತಿ ತೆರವುಗೊಳಿಸಿಲ್ಲ. ಅದೇ ಈಗ ಕೆರೆ ಏನು ಅಂಗಳ ಏನಿದೆ ಒತ್ತುವರಿ ಆಗಿರ್ತಕ್ಕಂಥ ಬಾರ್ಡರ್ನಲ್ಲಿ ಅಲ್ಲೇ ಒಂದು ಇದ್ಕಟ್ಟು ಏನೋ ಬೆಡ್ಗಳು ಕಟ್ಬಿಟ್ಟು ಏನ್ ಮಾಡಿ ಅದನ್ನೇ ಅಧಿಕೃತ ಮಾಡುವಂಥದ್ದು. ಏನಂದ್ರೆ ಒತ್ತುವರಿನ ಅಧಿಕೃತ ಮುದ್ರೆ ಹೊತ್ತುವಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡೋದೇನಂತ ಅಂದ್ರೆ ಇಲ್ಲಿ ಒತ್ತುವರಿ ಆಗಿರ್ತಕ್ಕಂಥದ್ದನ್ನು ಕೂಡ ಅದನ್ನ ತೆರವುಗೊಳಿಸ್ಬೇಕು. ಒತ್ತುವರಿ ತೆರವು ಸಂಬಂಧಪಟ್ಟಂತೆ ಸರ್, ಈಗಾಗಲೇ ಅದು ಸ್ಟೇ ಇರೋದನ್ನ ವೆಕೇಟ್ ಮಾಡಲಿಕ್ಕೆ ನಾವು ಆಲ್ ಡಾಕ್ಯುಮೆಂಟ್ಸ್ನ ತಹಶೀಲ್ದಾರ್ ಆಫೀಸರ್ ಮತ್ತೆ ನಾವಿಬ್ಬರು ಕೂಡ ಸಬ್ಮಿಟ್ ಮಾಡಿದ್ದೀವಿ. ಅದು ಶಾರ್ಟ್ಲಿ ಹಿಯರಿಂಗ್ ಡೇಟ್ ಬರುತ್ತೆ ಸರ್. ಬಂದ ನಂತರ ಮಾನ್ಯ ಲೋಕಾಯುಕ್ತರ ಒಂದು ನಿರ್ದೇಶನ ಮತ್ತು NGT ಗೈಡ್ಲೈನ್ ಮತ್ತು SWM ಮತ್ತು ಯೂಸ್ಡ್ ವೇಸ್ಟ್ ವಾಟರ್ ಇರುತ್ತಲ್ಲ, ಆ ಎಲ್ಲ ವಾಟರ್ ನಿಯಮಗಳ ಪ್ರಕಾರ ಇದು ಎಸೆನ್ಷಿಯಲ್ ಆಗಿ ಕೆರೆಯಂಗಗಳನ್ನ ತೆರವುಗೊಳಿಸಬೇಕಾಗಿರೋದ್ರಿಂದ ನಮ್ಗೆ ಸ್ಟೇನ ವೆಕೇಟ್ ಮಾಡಿಕೊಡಿ ಅಂತ ಮಾನ್ಯ ನ್ಯಾಯಾಧೀಶರ ಮುಂದೆ ನಮ್ಮ ವಕೀಲರ ಮುಖಾಂತರ ಕೇಳ್ಕೊಂಡು ತುರ್ತಾಗಿ ಅದನ್ನ ಬಗೆಹರಿಸಿ ಅದನ್ನು ಕೂಡ ತೆರವು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ಈ ಹಿಂದೆನೂ ಕೆರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನ್ಯೂಸ್ 18 ನಲ್ಲಿ ಸುದ್ದಿ ಪ್ರಸಾರ ಮಾಡಿದ್ವಿ. ಅಭಿವೃದ್ಧಿ ಏನೋ ಶುರು ಮಾಡಿದೆ ನಗರಸಭೆ, ಆದ್ರೆ ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಅನಧಿಕೃತವಾಗಿ ಮನೆಗಳಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಅದನ್ನ ತೆರವು ಮಾಡ್ತಾ ಇಲ್ಲ. ಈಗ ಸಮಸ್ಯೆ ಏನಂತೆ, ಕೋರ್ಟಿಂದ ಸ್ಟೇ ತಂದಿದ್ದಾರೆ ಅವರೆಲ್ಲ. ಶರ್ಮಿತಾ, ಏನಂದ್ರೆ ಚನ್ನಪಟ್ಟಣದ ಹೃದಯ ಭಾಗದಲ್ಲಿ ಇರ್ತಕ್ಕಂತಹ ಈ ಒಂದು ಶೆಟ್ಟಿಹಳ್ಳಿ ಕೆರೆ ಅಭಿವೃದ್ಧಿ ವಿಚಾರವಾಗಿ
ನ್ಯೂಸ್ 18 ಕನ್ನಡ ಸುದ್ದಿ ಮಾಡದಂತ ಹಿನ್ನೆಲೆ ಕೆರೆಯ ಅಭಿವೃದ್ಧಿಯನ್ನ ಪ್ರಾರಂಭ ಮಾಡಿದೆ ನಗರಸಭೆ. ಆದ್ರೆ ಎಲ್ಲೋ ಒಂದು ಕಡೆ ಚನ್ನಪಟ್ಟಣ ನಗರಸಭೆ ಒತ್ತುವರಿ ತೆರವನ್ನ ಮಾಡದೆ ಅಲ್ಲಿ ನೂರಾರು ಜನ ಮನೆಗಳನ್ನ ಕಟ್ಕೊಂಡಿದ್ದಾರೆ. 20 ಎಕರೆಗೂ ವಿಸ್ತೀರ್ಣದಲ್ಲಿ ಇರತಕ್ಕಂತ ಶೆಟ್ಟಿಹಳ್ಳಿ ಕೆರೆಯಲ್ಲಿ ಸರಿಸುಮಾರು 4 ರಿಂದ 6 ಎಕರೆಯಷ್ಟು ಒತ್ತುವರಿಯಾಗಿದೆ. ಆದ್ರೆ ಈ ಒತ್ತುವರಿ ಆಗಿರ್ತಕ್ಕಂತ ಜಾಗವನ್ನ ತೆರವು ಮಾಡದೆ ಏಕಾಏಕಿ ಕೆರೆ ಏರಿಯನ್ನ ನಿರ್ಮಾಣ ಮಾಡ್ಲಿಕ್ಕೆ ನಗರಸಭೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದರಿಂದಾಗಿ ಎಲ್ಲೋ ಒಂದು ಕಡೆ ಒತ್ತುವರಿಯನ್ನ ಇವರೇ ಅಧಿಕೃತ ಮಾಡ್ತಾ ಇದ್ದಾರಾ ಎನ್ನುವಂತ ಪ್ರಶ್ನೆಯನ್ನ ಕೆರೆ ಹೋರಾಟ ಸಮಿತಿಯ ಪ್ರಮುಖರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಥಳೀಯರು ಮಾಡ್ತಾ ಇದ್ದಾರೆ ಪ್ರಶ್ನೆಯನ್ನ. ಈ ವಿಚಾರವಾಗಿ ಸ್ಥಳೀಯ ಶಾಸಕರಾಗಿರುವಂತಹ ಸಿ ಯೋಗೇಶ್ವರ್ ಅವರ ಗಮನಕ್ಕಿದ್ರೂ ಕೂಡ ಅವರು ಕೂಡ ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ. ಯಾಕಂದ್ರೆ ಇದು ನಗರದ ಹೃದಯ ಭಾಗದಲ್ಲಿ ಇರತಕ್ಕಂತಹ ಒಂದು ಪ್ರಮುಖ ಕೆರೆ. 10 ಜನ ಈಗ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆದ್ರೆ ಆ ಮನೆಗಳನ್ನ ತೆರವು ಮಾಡಿ ಅಂತೇಳಿ ಉಪ ಲೋಕಾಯುಕ್ತರಾದಂತ ಫಣೀಂದ್ರರವರು ಸ್ವತಃ ಏನು ಅವರೇ ಕೆರೆಗೆ ಭೇಟಿಯನ್ನ ಕೊಟ್ಟು ಆ ಒತ್ತುವರಿ ಆಗಿರ್ತಕ್ಕಂತಹ ಜಾಗವನ್ನ ವೀಕ್ಷಣೆ ಮಾಡಿ ನಗರಸಭೆಯ ಅಧಿಕಾರಿಗಳಿಗೆ ಒಂದು ತಾಕೀತನ್ನು ಕೂಡ ಮಾಡಿದ್ರು. ಆದ್ರೆ ಈವರೆಗೂ ಕೂಡ ನಗರಸಭೆಯ ಅಧಿಕಾರಿಗಳು ಒಂದು ನ್ಯಾಯಾಲಯದಲ್ಲಿ ಸ್ಟೇ ಇದೆ ಎನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ಕೆಲವರು ಏನು ಸ್ಟೇ ಹೋಗಿದ್ದಾರೆ, ಆ ಸ್ಟೇ ಅನ್ನ ನಗರಸಭೆಯ ಲೀಗಲ್ ಅಡ್ವೈಸರ್ ಇಂದ ತೆರವು ಮಾಡಿಸ್ತಕ್ಕಂತ ಕೆಲಸವನ್ನು ಕೂಡ ನಗರಸಭೆಯ ಅಧಿಕಾರಿಗಳು ಮಾಡ್ತಾ ಇಲ್ಲ. ಪ್ರತಿನಿತ್ಯವೂ ಕೂಡ ಆ ಸಬೂಬನ್ನ ಹೇಳ್ತಾ ಇದ್ದಾರೆ. ಹಾಗೆ ಆ ಕೆರೆಯ ಪಕ್ಕದಲ್ಲಿಯೇ ಒಂದು ಕೃತಕವಾಗಿ ಈಗ ಒಂದು ಏರಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಏರಿಯನ್ನ ನಿರ್ಮಾಣ ಮಾಡುವ ಜೊತೆಗೆ ಆ ಒತ್ತುವರಿ ಆಗಿರ್ತಕ್ಕಂತಹ ಜಾಗ ಅಧಿಕೃತ ಮಾಡ್ಲಿಕ್ಕೂ ಕೂಡ ಒಳಗೊಳಗೆ ಇದೊಂದು ಸಂಚು ಕೂಡ ನಡೀತಾ ಇದೆ. ಶರ್ಮಿತಾ, ಫೈನ್. ಕೋರ್ಟಲ್ಲಿ ಏನಿದೆ ಅಂತ ಒಂಚೂರು ಫಾಲೋ ಅಪ್ ಮಾಡಿ ವೆಂಕಟೇಶ್. ಮತ್ತೆ ಈ ಸುದ್ದಿಯನ್ನ ನಾವು ಫಾಲೋ ಅಪ್ ಮಾಡೋಣ. ಇವತ್ತು ಪ್ರಸಾರ